ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಕಡಲೆಕಾಳು ಬದನೆಕಾಯಿ ಹಾಕಿ ಕಾಳು ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ, ಒಂದು 4 ಅವರ್ ನೆನೆಸಿದ್ದೀನಿ. ಮತ್ತು ಬದನೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಕುಕ್ಕರ್ಗೆ ನಾವು ಕಡಲೆಕಾಳನ್ನ ಹಾಕೊಳ್ಳೋಣ. ನಾವು ಈ ಹಬ್ಬದ ಟೈಮಲ್ಲೆಲ್ಲ ತುಂಬ ಮಾಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಾವು ಊಟದ ಜೊತೆಲಿ ಈ ರೀತಿ ಇದ್ದಾಗ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಬದನೆಕಾಯಿ ನೋಡಿ ಕಪ್ಪಾಗಬಾರ್ದು ಅಂತ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಎರಡನ್ನೂ ಹಾಕಿ ಕಟ್ ಮಾಡಿ ಇಟ್ಟಿದ್ದೆ. ಇವಾಗ ಅದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅಂದರೆ ತುಂಬಾ ನೀರು ಹಾಕೋಬಾರ್ದು, ಏಕೆಂದರೆ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ನೀರು. ಜಾಸ್ತಿ ಅಂದರೆ ತೆಳು ಮಾಡೋಂಗಿಲ್ವಲ್ಲ ಪಲ್ಯನ, ಹಾಗಾಗಿ ಅಂದರೆ ಗೊಜ್ಜು ಥರನೇ ಇರುತ್ತೆ. ನೀವು ಅನ್ನಕ್ಕೂ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ಸ್ವಲ್ಪ ನೀರು ಹಾಕಿದ್ದೆ, ಅದಕ್ಕೆ ಅಂದರೆ ಬದನೆಕಾಯಿ ಬೇಗ ಬ್ಲಾಕ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ಏಕೆಂದರೆ ನಾವು ಬದನೆಕಾಯಿ ಒಂಥರ ಕನೆ ಆಗಿಬಿಡುತ್ತೆ, ಬ್ಲಾಕ್ ಥರ ಆಗೋಗ್ಬಿಡುತ್ತೆ. ಹಾಗೇ ಬಿಟ್ಟರೆ ಬೇಯಕ್ಕಿಟ್ರು ಅಷ್ಟೇ ನೀರು ಕಡಿಮೆ ಇತ್ತು ಅಂದ್ರೂ ಇವಾಗ ಈ ರೀತಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನಾವು ಮಿಕ್ಸ್ ಮಾಡಿಬಿಟ್ಟು ಬೇಯಿಸೋದ್ರಿಂದ ಸ್ವಲ್ಪನೂ ಬ್ಲಾಕ್ ಆಗಲ್ಲ, ತುಂಬಾ ಚೆನ್ನಾಗಿ ಬೇಯುತ್ತೆ ಮತ್ತು ಕಲರು ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಅಂದರೆ ಒಂದು ಅರ್ಧದಷ್ಟು ಮುಳುಗಬೇಕಷ್ಟೇ, ಜಾಸ್ತಿ ಫುಲ್ಲು ಮುಳುಗೋವಷ್ಟು ನಾವು ನೀರು ಹಾಕ್ಬಾರ್ದು. ಸ್ವಲ್ಪನೇ ಹಾಕ್ಬಿಟ್ಟು ನಾವು ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡಿ ವಿಷಲ್ ಕೂಗಿಸ್ಕೋಬೇಕು. ಅಂದರೆ ಕೆಲವು ಒಂದು ವಿಷಲ್ಗೆ ಬೇಯುತ್ತೆ, ಕೆಲವೊಂದು 2 ವಿಷಲ್ ಹೊಡೆಸ್ಕೋಬೇಕಾಗುತ್ತೆ. ಇವಾಗ ನಾನು ಅದನ್ನು ಪಕ್ಕದ ಒಲೆಗೆ ಇಟ್ಬಿಟ್ಟು ಇದೇ ಒಲೆಗೆ ನಾನು ಒಂದು ಪ್ಯಾನ್ ತೊಗೊಂಡು ಒಂದು ಸ್ವಲ್ಪ ಅಂದರೆ ಒಂದು ಇಕ್ಲು ಬೆಳ್ಳುಳ್ಳಿ ಮತ್ತು ಒಂದು 2 ಈರುಳ್ಳಿ, ಅಂದರೆ ಒಂದು ಮೀಡಿಯಮ್ ಸೈಜು. ಇಲ್ಲಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ನೀವು ಜಾಸ್ತಿ ತೊಗೋಬೇಕಾಗುತ್ತೆ. ನಾನು ಇಲ್ಲಿ ಕಡಿಮೆ ಕ್ವಾಂಟಿಟಿನೇ ಮಾಡ್ತಾಯಿದ್ದೀನಿ. ಅಂದರೆ ನಾನು ಸ್ವಲ್ಪ ಕಾಳು ಫುಲ್ಲು ಡ್ರೈ ಆಗಿ ಮಾಡ್ತಾಯಿಲ್ಲ, ಸ್ವಲ್ಪ ಗೊಜ್ಜು ಥರನೇ ಮಾಡ್ತಾಯಿದ್ದೀನಿ. ಹಾಗೇನೂ ತಿನ್ಬೋದು, ಇಲ್ಲ ಅನ್ನಕ್ಕಾದರೂ ನೆಂಚ್ಕೊಂಡು ತಿನ್ಬೋದು, ಇಲ್ಲ ಚಪಾತಿಗೆಲ್ಲದಕ್ಕೂ ಯೂಸ್ ಆಗುತ್ತೆ. ಇವಾಗ ಈರುಳ್ಳಿ ಜೊತೆಲಿ ನಾನು ಹಸಿರು ಮೆಣಸಿನ್ಕಾಯಿ ಒಂದು 6 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಇಂಚು ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿರು ಮೆಣಸಿನ್ಕಾಯಿ ತಿನ್ನಲ್ಲ ಅಂತಂದರೆ ನೀವು ಒಣಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಟೊಮೊಟೊ ಹಾಕ್ತಾಯಿದ್ದೀನಿ. ಸಾಕು, ಜಾಸ್ತಿ ಹಾಕಿದ್ರೆ ಅದ್ರ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಇವಾಗ ವಿಷಲ್ ಕೂಗಿತ್ತು, ಅದು ತಣ್ಣಗಾಗಿದೆ. ಇವಾಗ ನಾವು ಇದಕ್ಕೆ ಆಲೂಗೆಡ್ಡೆ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಆಲೂಗೆಡ್ಡೆ ಹಾಕಿಲ್ಲ, ಬರೀ ಬದನೆಕಾಯಿ ಮತ್ತು ಕಡಲೆಕಾಳು ಹಾಕಿದ್ದೀನಿ. ಅದು ಹಿಂಗೆ ಪ್ರೆಸ್ ಮಾಡಿದ್ರೆ ಮೆತ್ತಗಿರ್ಬೇಕು, ಆ ರೀತಿ ಬೇಯಿಸ್ಕೊಂಡಿರಬೇಕು. ಇವಾಗ ಒಂದು ಜಾರ್ ತೊಗೊಂಡು ಅದಕ್ಕೆ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೇಕು, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹುರಿದಿದ್ವಲ್ಲ ಅದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ ಮತ್ತು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೋಬೇಕು. ನೀವು ಅಚ್ಕಾರದ ಪುಡಿ ಹಾಗೇ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ರುಬ್ಬಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಗೊಜ್ಜು ಥರ ಇದ್ದರೆ ಯಾವುದಕ್ಕಾದರೂ ಸೆಟ್ ಆಗುತ್ತೆ. ಹಾಗಾಗಿ ಹಾಗೆ ಪುಡಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಮಾಡಿದ್ರು ಅದು ತುಂಬ ಅಂದರೆ ಡ್ರೈಯಾಗಿ ಅನ್ನದ ಜೊತೆ ಸೈಡ್ಸಲ್ಲಿ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಗೊಜ್ಜು ಥರನೂ ಅನ್ನಕ್ಕೆ ಚಪಾತಿಗೆಲ್ಲನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಅದನ್ನು ರುಬ್ಬಿ ಎತ್ತಿಟ್ಕೊಂಡು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಮತ್ತು ಒಂದು ಅರ್ಧ ಈರುಳ್ಳಿ ಒಗ್ಗರಣೆಗೆ, ಮತ್ತು ಒಂದು ಅರ್ಧ ಟೊಮೊಟೊ ನಾವು ರುಬ್ಬೋದಕ್ಕೆ ಅಂತ ಎತ್ತಿಟ್ಕೊಂಡಿರ್ತೀವಲ್ಲ ಅದರಲ್ಲೇ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಇವಾಗ ನಾವು ರುಬ್ಬಿಟ್ಟಿರೋ ಅಂಥ ಮಸಾಲಾನ ಹಾಕ್ಕೋಬೇಕು. ಅಂದರೆ ಇದಕ್ಕೆ ಜಾಸ್ತಿ ನೀರು ಹಾಕ್ಕೋಬಾರ್ದು. ಫಸ್ಟಿಗೆ ನಾವು ಮಸಾಲಗಳನ್ನ ಹಾಗೇ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲಿ. ಹಾಗಾಗಿ ಸ್ವಲ್ಪನೂ ಬಿಡ್ದಂಗೆ ಎಲ್ಲ ಎತ್ಕೋಬೇಕು. ಇವಾಗ ನೋಡಿ, ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈ ರೀತಿ ಎಣ್ಣೆ ಒಳಗೆ ಮಿಕ್ಸ್ ಕೊಡಬೇಕು. ಮತ್ತು ನಾನು ಚಕ್ಕೆ ಲವಂಗನ ಆವಾಗಲೇ ಹಾಕಿರಲಿಲ್ಲ, ಈಗ ಅದು ಪುಡಿನ ಹಾಗೆ ಉದುರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ರುಬ್ಬಿಟ್ಟು ಹಾಕ್ಕೋಬೋದು, ಇಲ್ಲ ಅಂದರೆ ಸುಮ್ಮನೆ ಈ ರೀತಿ ಸ್ವಲ್ಪ ಉದುರಿಸ್ಕೊಂಡ್ರೆ ಸಾಕು. ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ.
ಇವಾಗ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇತ್ತಲ್ಲ, ಅದಕ್ಕೆ ನಾನು ಬೇಯಿಸಿರೋ ಅಂಥ ನೀರಿತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಕುದಿಸ್ಕೊಳ್ಳೋಣ. ಏಕೆಂದರೆ ಅದರಲ್ಲಿರೋ ಅಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನಿಮಗೆ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ನಿಮಗೆ ಗೊಜ್ಜು ಕಾಳು ಉರಿಯೋ ಥರ ಬಂದುಬಿಡುತ್ತೆ. ಈ ಥರ ಗ್ರೇವಿ ಥರ ಗೊಜ್ಜು ಥರ ಬರಲ್ಲ. ನಿಮಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಬಿದ್ರೆ ನೀವು ಗೊಜ್ಜು ಥರ ಆಗುತ್ತೆ, ಯಾವುದಕ್ಕಾದ್ರೂ ಸೆಟ್ ಆಗುತ್ತೆ. ನೋಡಿ ಇವಾಗ ನಾನು ಬೇಯಿಸಿರೋ ಅಂಥ ಕಡಲೆಕಾಳು ಬದನೆಕಾಯಿನ ಹಾಕೋತಾ ಇದ್ದೀನಿ. ಈಗ ನಾನು ಇದಕ್ಕೆ ಉಪ್ಪನ್ನ ನಾನು ಹಾಕೋತಾ ಇಲ್ಲ. ಯಾಕೆ ಅಂದರೆ ನಾನು ಕಡಲೆಕಾಳು ಬದನೆಕಾಯಿ ಬೇಯಿಸೋದಕ್ಕೇ ಹಾಕಿದ್ದೆ ಅಲ್ವಾ, ಹಾಗಾಗಿ ಮಸಾಲೆಗೇನು ಜಾಸ್ತಿ ಬೇಕಾಗಲ್ಲ. ಅದರಲ್ಲೇ ಸ್ವಲ್ಪ ಇರೋದ್ರಿಂದ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಮತ್ತು ಒಂದು ಸ್ವಲ್ಪ ಇದಕ್ಕೆ ತೆಂಗಿನ ತುರಿ ಹಾಕ್ಕೋತಾ ಇದ್ದೀನಿ ಮೇಲ್ಗಡೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅಂದರೆ ಈ ರೀತಿ ಕಾಳು ಗೊಜ್ಜು ಮಾಡುವಾಗ ಸ್ವಲ್ಪ ತೆಂಗಿನ ತುರಿ ಇದ್ದರೆ ತುಂಬಾ ಟೇಸ್ಟ್ ಕೊಡುತ್ತೆ, ರುಚಿ ಜಾಸ್ತಿ ಆಗೇ ಆಗುತ್ತೆ. ಹಾಗಾಗಿ ಸ್ವಲ್ಪ ತೆಂಗಿನ ತುರಿ ಉದುರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು, ಅಂದರೆ ನಾವು ಮಸಾಲೆ ಆಲ್ರೆಡಿ ಕುದಿಸ್ಕೊಂಡಿದ್ದೀವಿ, ಬಟ್ಟು ಕಡಲೆಕಾಳು ಮತ್ತು ಬದನೆಕಾಯಿಗೆ ಸ್ವಲ್ಪ ಮಸಾಲೆ ಹಿಡಿಬೇಕಲ್ವ, ಹಾಗಾಗಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಡ್ತಾ ಇವಾಗ ಇದನ್ನು ಸ್ವಲ್ಪ ಹೊತ್ತು ನಾವು ಸಣ್ಣ ಉರಿಲಿ ಹಾಗೇ ಸ್ವಲ್ಪ ಸ್ಟೀಮ್ ಥರ ಕುಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಲೋ ಫ್ಲೇಮ್ ಇಡಬೇಕು. ಲೋ ಫ್ಲೇಮ್ ಇಟ್ಟು ಸ್ವಲ್ಪ ಕುದಿಯೋ ಥರ ಬಿಡಬೇಕು. ಆವಾಗ ಅದು ಚೆನ್ನಾಗಿ ಮಿಕ್ಸಿಂಗ್ ಮಾಡಿರ್ತೀವಲ್ವ, ಚೆನ್ನಾಗಿ ಉಪ್ಪು ಖಾರ ಟೇಸ್ಟ್ ಬರುತ್ತೆ ಕಡಲೆಕಾಳು ಮತ್ತು ಬದನೆಕಾಯಿಗೆ. ಆಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟೂ ಅಷ್ಟೇ. ನೋಡಿ ಹಾಗೇನೂ ತಿನ್ಬೋದು, ಇಲ್ಲ ನೀವು ಅನ್ನದ ಜೊತೆ ಚಪಾತಿ ಜೊತೆ ಯಾವುದಕ್ಕಾದ್ರೂ ಸೆಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ರೆಡಿಯಾಗಿದೆ. ಈ ರೀತಿ ಒಮ್ಮೆ ಕಾಳು ಗೊಜ್ಜು ಮಾಡಿ ಸೂಪರಾಗಿರುತ್ತೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಯಾರ್ಯಾರು ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.